ಒಳಗೆ ಕೊಳಕು ಮ್ಯಾಲೆ ಹೊಳಪು ಬೆಳಕು ಬೇಡ ನಮಗೆ. ಅಗ್ನಿಮಂದೆ ಇದ್ದು ಅಲ್ಲಿ ರಸರಕ್ತ ಮಾಂಸ ಅಸ್ಥಿ ಮಜ್ಜೆ ವೀರ ಶುಕ್ರನ ಸಪ್ತಧಾತುಗಳು ಉತ್ಪತ್ತಿಯಾನೇ ಆಗೋದಿಲ್ಲ. ಅಷ್ಟು ತಿಂದ್ರು ತಿಂತಾನೆ ಇರ್ತಾರೆ ಅವರು ಬೆಳಗ್ಗಿಂದ ಸಂಜೆವರೆಗೆ. ಅಷ್ಟು ಹೊಲಸು ವಾಸನೆ ಇರ್ತದೆ, ಎಸಿ ಗೀಸಿ ಎಲ್ಲ ಹಾಕೊಂಡು. ಅದೇ ದೇಹಕ್ಕೆ ತೊಂದರೆ ಮಾಡ್ತದೆ. ಸ್ಕಿನ್ ಸೆಲ್ಸ್ಗಳು ಡ್ಯಾಮೇಜ್ ಆಗ್ತವೆ, ಹೇರ್ ಫಾಲಿಕಲ್ಸ್ಗಳು ಡ್ಯಾಮೇಜ್ ಆಗಿ ದುರ್ವಾಸನೆ ಬರ್ತದೆ. ಚರ್ಮದ ಕ್ಯಾನ್ಸರ್ಗೂ ಸಹ ಅವು ಕಾರಣ ಆಗ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ದೇಹದ ದುರ್ವಾಸನೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತದೆ. ಆ ದುರ್ವಾಸನೆಯಿಂದ ತಡಿಲಿಕ್ಕೆ ಅದೊಂದು ಸ್ವಲ್ಪ ಹೊತ್ತಿರ್ತದೆ. ಆಮೇಲೆ ಸೆಂಟ್ ವಾಸನೆ, ಬಾಡಿ ದುರ್ವಾಸನೆ ಎರಡೂ ಸೇರಿ ಭಯಂಕರ ದುರ್ವಾಸನೆ. ಈ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳದೆ ಬರೀ ಮೇಲೆ ಮೆತ್ತಿದ್ರೆ ಏನು ಪ್ರಯೋಜನ? ಅದಕ್ಕಾಗಿ ಒಳಗೆ ಕೊಳಕು ಮ್ಯಾಲೆ ಹೊಳಪು ಬೆಳಕು ಬೇಡ ನಮಗೆ. ಬಾಡಿ ದುರ್ವಾಸನೆ ಬರ್ಲಿಕ್ಕೆ ಮೂಲ ಕಾರಣ ಅಜೀರ್ಣ ಮತ್ತು ಮಲಬದ್ಧತೆ. ಅದಕ್ಕಾಗಿ ಜೀರ್ಣಶಕ್ತಿ ಸರಿಯಾಗ್ಲಿಕ್ಕೆ ಏನ್ ಮಾಡ್ಬೇಕು? ಜೀರ್ಣಶಕ್ತಿ ಸರಿಯಾಗ್ಲಿಕ್ಕೆ ಮುಖ್ಯವಾಗಿ ಜೀರ್ಣಶಕ್ತಿಯಲ್ಲಿ 3 ಪ್ರಕಾರದ ದೋಷಗಳು ಬರ್ತವೆ. ಒಂದು ಮಂದಾಗ್ನಿ, ಒಂದು ವಿಷಮಾಗ್ನಿ, ಇನ್ನೊಂದು ತೀಕ್ಷ್ಣಾಗ್ನಿ. ತೀಕ್ಷ್ಣಾಗ್ನಿ ಅಂದ್ರೆ ಈ ವಿಪರೀತ ತಿನ್ನೋದು, ಆಮ ಜಾಸ್ತಿ ಸೃಷ್ಟಿಯಾಗೋದು, ಆ ಆಮದಿಂದಾಗಿ ಶರೀರದಲ್ಲಿ ತುಂಬಾ ಸಮಸ್ಯೆ ಆಗಿ ಬೆವರಿನ ಮೂಲಕ ಹೊರಗಡೆ ಹೋಗ್ತದೆ, ಅಲ್ಲಿ ಕೆಟ್ಟ ವಾಸನೆ ಬರ್ತದೆ. ಅದೇ ರೀತಿ ಮಂದಾಗ್ನಿಯಿಂದ ಏನಾಗ್ತದೆ, ಜೀರ್ಣನೆ ಆಗೋದಿಲ್ಲ, ಅದು ವಿಷ ಸೃಷ್ಟಿಯಾಗಿ ಆಮ ಬೆವರಿನ ಮೂಲಕ ಹೊರಗೆ ಹೋಗ್ಬೇಕಾದ್ರೆ ದುರ್ವಾಸನೆ. ಮಂದಾಗ್ನಿ ಅವ್ರಿಗೂ ತುಂಬಾ ಬಜ್ಜು ಬರ್ತದೆ. ಯಾಕಂದ್ರೆ ಅಗ್ನಿಮಂದೆ ಇದ್ದು ಅಲ್ಲಿ ರಸರಕ್ತ ಮಾಂಸ ಅಸ್ಥಿ ಮಜ್ಜೆ ವೀರ ಶುಕ್ರನ ಸಪ್ತಧಾತುಗಳು ಉತ್ಪತ್ತಿಯಾನೇ ಆಗೋದಿಲ್ಲ, ಆ ಆಹಾರ ರಸನೆ ಸರಿಯಾಗಿ ಆಗೋದಿಲ್ಲ. ಅತಿಯಾಗಿ ತಿಂದವ್ರಿಗೂ ಕೂಡ ಬಜ್ಜಾಗ್ತದೆ, ಅದು ತೀಕ್ಷ್ಣಾಗ್ನಿಯಿಂದ. ಇನ್ನು ವಿಷಮಾಗ್ನಿಯಿಂದನೂ ಕೂಡ ಬೊಜ್ಜು ಹೆಚ್ಚಾಗ್ತದೆ. ಆ ಸಮಾಗ್ನಿ ಮುಖ್ಯವಾಗಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ, ಸಮದೋಷ ಸಮಾಗ್ನಿಶ್ಯ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಇತ್ಯ ವಿಧೇಯತೆ. ಅಗ್ನಿ ಸಮ ಇರಬೇಕು, ಹೆಚ್ಚಿರಬಾರ್ದು, ಕಮ್ಮಿ ಇರಬಾರ್ದು, ವಿಷಮ ಇರಬಾರ್ದು. ಅದಕ್ಕಾಗಿ ಏನು ಹೇಳ್ತಾರೆ, ವಾರಕ್ಕೆ 1 ಬಾರಿ ಉಪವಾಸ. ವಾರಕ್ಕೆ 1 ಬಾರಿ ಉಪವಾಸ ಮಾಡೋದ್ರಿಂದ ಆ ಉಪವಾಸದಲ್ಲಿ ಏನು ತಿನ್ನಬೇಕು? ಹಣ್ಣು ತಿನ್ನಬೇಕು, ಎಳೆನೀರು, ಸೊಪ್ಪು, ತರಕಾರಿಗಳ ಜ್ಯೂಸು, ಈ ಥರ ಪ್ರಯೋಗ ಮಾಡೋದ್ರಿಂದ ನಮ್ಮಲ್ಲಿ ವಿಷಮ ಅಗ್ನಿ, ಮಂದ ಅಗ್ನಿ ಮತ್ತು ತೀಕ್ಷ್ಣ ಅಗ್ನಿ ಇಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು. ಮತ್ತೆ ತೀಕ್ಷ್ಣ ಅಗ್ನಿಗೆ ಅದಕ್ಕೆ ಭಸ್ಮಕ ರೋಗ ಅಂತ ಸಹ ಹೇಳ್ತಾರೆ. ಅಂಥ ಭಸ್ಮಕ ರೋಗ ಇದ್ದವ್ರಿಗೆ ಅದನ್ನು ಸರಿ ಮಾಡ್ಲಿಕ್ಕೆ ಏನು ಮಾಡ್ಬೇಕಾದ್ರೆ, ಎಷ್ಟು ತಿಂದರೂ ತಿಂತಾನೆ ಇರ್ತಾರೆ ಅವರು ಬೆಳಗ್ಗಿಂದ ಸಂಜೆವರೆಗೆ. ಅಂಥವ್ರಿಗೆ ಆಯುರ್ವೇದ ಶಾಸ್ತ್ರದ ಪ್ರಯೋಗ ಹೇಳ್ತದೆ ನಿಮಗೆ. ಅತ್ತಿ ಮರದ ಚಕ್ಕೆಯನ್ನು ತೆಗೆದುಕೊಂಡು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಅದರ 1 ಚಮಚ ನೀರಿನಲ್ಲಿ ಕುದಿಸಿ ಅದು ಕುದ್ದು ಅರ್ಧ ಲೋಟ ಇಳಿಬೇಕು. ಆಮೇಲೆ ಅದರಲ್ಲಿ ಅರ್ಧ ಲೋಟ ಹಾಲು ಬೆರೆಸಿ, ಕುದ್ದು ಆರಿಸಿರ್ತಕ್ಕಂಥ ಹಾಲು ಬೆರೆಸಿ ಅದರ ಸೇವನೆ ಮಾಡೋದ್ರಿಂದ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಭಸ್ಮಕ ರೋಗ ಕಮ್ಮಿ ಆಗುತ್ತೆ. ಅಥವಾ 1 ಲೋಟ ಹಾಲಿನಲ್ಲಿ 1 ಚಮಚ ಈ ಅತ್ತಿ ಮರದ ಚಕ್ಕೆ ಪುಡಿಯನ್ನು ಕುದಿಸಿ ಅರ್ಧ ಲೋಟ ಇಳಿಸಿ ಅದನ್ನು ಸೇವನೆ ಮಾಡೋದ್ರಿಂದ ಕೂಡ ಭಸ್ಮಕ ರೋಗಕ್ಕೆ ಪರಿಹಾರ. ಮತ್ತೆ ಮಂದ ಅಗ್ನಿಯ ಸಮಸ್ಯೆಗೆ ಏನೇನು ಮಾಡ್ಬೇಕಂದ್ರೆ, ಭೋಜನಾಗ್ರಿ ಆರ್ಧಕ ಸೈಂಧವ ಭುಂಜತೆ ಅಂತ ಹೇಳ್ತಾರೆ. ಅಂದ್ರೆ ಆಹಾರಕ್ಕಿಂತ ಮೊದಲು ಹಸಿ ಶುಂಠಿಯನ್ನ ಸೈಂಧವ ಲವಣದಲ್ಲಿ ಅದ್ದಿ ಅದನ್ನ ಅಗದು ನಿಧಾನವಾಗಿ ಬಾಯಿ ಚಪ್ಪರಿಸಿ ಸೇವನೆ ಮಾಡೋದ್ರಿಂದ ಅದು ಸಹ ಕಮ್ಮಿ ಆಗುತ್ತೆ. ಯಾವುದು? ಮಂದ ಅಗ್ನಿ, ಅರ್ಧ ತಾಸು ಮೊದಲು. ಇನ್ನು ವಿಷಮ ಅಗ್ನಿಯಲ್ಲಿ ಏನು ಮಾಡಬೇಕು? ನಾವು 1 ಚಮಚ ಶುಂಠಿ ರಸ, 4 ಚಮಚ ನಿಂಬೆಹಣ್ಣಿನ ರಸ, ಅರ್ಧ ಚಮಚ ಶುಂಠಿ ಪುಡಿ, 4 ಚಿಟಿಕೆ ಕಾಳುಮೆಣಸಿನ ಪುಡಿ, 4 ಚಿಟಿಕೆ ಹಿಪ್ಪಲಿ ಅಂತ ಹೇಳ್ತಾರೆ ಅದರ ಪುಡಿ, ಇವೆಲ್ಲ ಹಾಕಿ ಬೆರೆಸಿ 50 ml ನೀರಿನಲ್ಲಿ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ವಿಷಮ ಅಗ್ನಿ ಒಂದ್ಸರಿ ಹೊಟ್ಟೆ ಹಸಿವಾಗುತ್ತೆ, ಒಂದ್ಸರಿ ಹಸಿವಾಗೋದಿಲ್ಲ. ಇಂತಹ ಸಮಸ್ಯೆ ಪರಿಹಾರ. ಈ 3 ಅಗ್ನಿ ವಿಕಾರಗಳನ್ನು ದೂರ ಮಾಡಿದಾಗ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಜೀರ್ಣಶಕ್ತಿ ಚೆನ್ನಾಗಾದರೆ ನಮ್ಮಲ್ಲಿ ಟಾಕ್ಸಿನ್ ಉತ್ಪತ್ತಿ ಆಗೋದಿಲ್ಲ. ಟಾಕ್ಸಿನ್ ಉತ್ಪತ್ತಿ ಆಗಿಲ್ಲ ಅಂದರೆ ಬೆವರಿನ ವಾಸನೆ ಬರೋದಿಲ್ಲ. ನಾವು ಸುಮ್ಮನೆ ಮೈಗೆಲ್ಲ ಲೇಪನ ಮಾಡಿ ಅದು ಮಾಡಿದ್ದು ಮಾಡಿ ಪ್ರಯೋಜನ ಇಲ್ಲ. ಜೀರ್ಣಶಕ್ತಿ ಸರಿಯಾಗಾದರೆ ನಮ್ಮ ಬೆವರಿನ ದುರ್ವಾಸನೆ ಕಮ್ಮಿ ಆಗುತ್ತೆ. ಇನ್ನು ಇದಾದ ಮೇಲೆ ಮತ್ತೊಂದು ಪ್ರಯೋಗ, ಮಲಬದ್ಧತೆ ನಿವಾರಣೆಗೆ. ರಾತ್ರಿ ಮಲಗುವ ಮುನ್ನ 1 ಲೋಟ ಬಿಸಿನೀರಿಗೆ 1-2 ಚಮಚ ಹಸುವಿನ ತುಪ್ಪ ಅಥವಾ 2 ಚಮಚ ಹರಳೆಣ್ಣೆ ಹಾಕಿ ಸೇವನೆ ಮಾಡೋದ್ರಿಂದ, ಅಥವಾ 1 ಗ್ಲಾಸ್ ಹಾಲಿಗೆ 1-2 ಚಮಚ ಹರಳೆಣ್ಣೆ ಹಾಕಿ ಸೇವನೆ ಮಾಡೋದ್ರಿಂದ, ಈ 3ರಲ್ಲಿ ಏನಾದ್ರು ಒಂದು ಪ್ರಯೋಗ ಮಾಡಿ ನಿಮ್ಮ ಮಲಬದ್ಧತೆ ಪರಿಹಾರ ಆಗ್ತದೆ.
ಬೆಳಗ್ಗೆ ಸಹ ರಕ್ತ ಶುದ್ಧಿಗಾಗಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು 1 ತಿಂಗಳು ಪ್ರಯೋಗ ಮಾಡಿ. ಇವೆಲ್ಲ ಮಾಡೋದ್ರಿಂದ ಒಳಗಿನಿಂದ ಆಂತರಿಕ ಶುದ್ಧತೆ ಬರ್ತದೆ. ರಕ್ತ ಒಂದು ದೃಷ್ಟಿ, ರಕ್ತದಲ್ಲಿ ಆಗಿರ್ತಕ್ಕಂಥ ವಿಕಾರಗಳು, ರಕ್ತಧಾತುವಿನ ಒಂದು ಕಲ್ಮಶಗಳು ಎಲ್ಲ ದೂರವಾಗಿ ನಮಗೆ ಬೆವರಿನ ದುರ್ವಾಸನೆ ಕಮ್ಮಿ ಆಗುತ್ತೆ. ಮತ್ತಿಷ್ಟು ಸ್ಥಾನಿಕ ಲೇಪನವನ್ನ ಸಹ ನಾವು ಇದರ ಜೊತೆಗೆ ಮಾಡಬಹುದು. ಇದನ್ನು ಮಾಡದೆ ನೀವು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದ್ರ ಜೊತೆಗೆ ಏನು ಮಾಡೋದು ಅಂದರೆ ಗಂಧವನ್ನು ಚೆನ್ನಾಗಿ ತೆಗೆದು, ಯಾವುದ್ರಲ್ಲಿ ತೆಗಿಬೇಕು, ಎಳೆನೀರಿನಲ್ಲಿ ತೆಗಿಬೇಕು, ಅದೆಲ್ಲ ಮೈಗೆ ಲೇಪನ ಮಾಡೋದು. ಅಥವಾ ಹಾಲಿನಲ್ಲಿ ಗಂಧ ತೆಗೆದು ಅದನ್ನೆಲ್ಲ ಮೈಗೆ ಲೇಪನ ಮಾಡಿ 1 ತಾಸಿನ ನಂತರ ಸ್ನಾನ ಮಾಡೋದು. ಅಂಟುವಾಳಕಾಯಿ ಅಥವಾ ಮುಲ್ತಾನಿ ಮಿಟ್ಟಿಯನ್ನು ಬಳಸಿ ಸ್ನಾನ ಚೂರ್ಣ ಮಾಡ್ಕೊಳ್ಳಿ. ನೀವು ಸೋಪು ಶಾಂಪು ಹಾಕೋದ್ರಿಂದ ದುರ್ವಾಸನೆ ಹೆಚ್ಚಾಗುತ್ತೆ. ಯಾಕಂದ್ರೆ ಅದರಲ್ಲಿ ಆಗಿರ್ತಕ್ಕಂಥ ಆ ಗ್ಲಿಸರಿನ್ ಆಗಿರ್ಬೋದಲ್ಲ, ಅದರಲ್ಲಿ ಹಾಕಿರ್ತಕ್ಕಂಥ ಕೆಮಿಕಲ್ಗಳು, ಬ್ಲೀಚಿಂಗ್ ಅವೆಲ್ಲ ಚರ್ಮದ ಜೀವಕೋಶಗಳನ್ನ ಹಾಳು ಮಾಡ್ತವೆ. ಅದರಿಂದಾಗಿ ಚರ್ಮದ ರೆಸಿಸ್ಟೆನ್ಸ್ ಪವರ್ ಹಾಳಾಗಿ ಆಮ ಸೃಷ್ಟಿಯಾಗಿ ದುರ್ವಾಸನೆ ಬರ್ತದೆ. ತಕ್ಷಣಕ್ಕೆ ಘಮಘಮ ಅನ್ನೋದಲ್ಲ, ಇಡೀ ದಿನ ಘಮಘಮ ಅನ್ನಬೇಕಂದ್ರೆ ಸೋಪು ಶಾಂಪು ಬೇಡ. 100 ಗ್ರಾಮ್ ಮೆಂತ್ಯ, 300 ಗ್ರಾಮ್ ಕಡಲೆ ಹಿಟ್ಟು, 50 ಗ್ರಾಮ್ ಕಸ್ತೂರಿ ಅರಿಶಿನ ಬೆರೆಸಿ ಸ್ನಾನ ಚೂರ್ಣ ಮಾಡಿ ಇಟ್ಕೊಳ್ಳಿ. ಅದರಿಂದ ಸ್ನಾನ ಮಾಡಿ ದುರ್ವಾಸನೆ ಕಮ್ಮಿ ಆಗುತ್ತೆ. ಇಲ್ಲದೇ ಇದ್ದರೆ ನಮ್ಮಲ್ಲಿ ಸ್ನಾನದ ಅದ್ಭುತವಾಗಿರ್ತಕ್ಕಂಥ ಒಂದು ಚೂರ್ಣವನ್ನ ಶಾಸ್ತ್ರಬದ್ಧವಾಗಿ ನಾವು ತಯಾರಿಸಿದ್ದೇವೆ. ಅದನ್ನ ತಾವು ತರಿಸ್ಕೊಂಡು ಉಪಯೋಗ ಮಾಡೋದು. ಸ್ನಾನ ಚೂರ್ಣ, ಅದ್ಭುತವಾಗಿರ್ತಕ್ಕಂಥ ಶುಭೋದಯ ಸ್ನಾನ ಚೂರ್ಣವನ್ನ ಮಾಡಿದ್ದೇವೆ. ಆ ಶುಭೋದಯ ಸ್ನಾನ ಚೂರ್ಣದಲ್ಲಿ ನಮ್ಮ ಚರ್ಮದ ಕಾಂತಿ ಹೆಚ್ಚು ಮಾಡ್ತಕ್ಕಂಥ ಎಲ್ಲ ವನಮೂಲಿಕೆಯನ್ನು ಹಾಕಿದ್ವಿ. ಚರ್ಮದ ಕಾಯಿಲೆಗಳು ಬರದಂತೆ ನಮ್ಮ ಚರ್ಮ ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಎಲ್ಲ ವನಮೂಲಿಕೆಗಳನ್ನು ಶಾಸ್ತ್ರಬದ್ಧವಾಗಿ ಹಾಕಿ ತಯಾರಿಸಿದ್ದೇವೆ. ನಿಮ್ಮ ಮನೆ ಮದ್ದು ಮಾಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಸ್ನಾನ ಚೂರ್ಣ ಸಹ ಬಳಸ್ಬೋದು. ಆದರೆ ಸೋಪು ಶಾಂಪು ಮಾತ್ರ ಬಳಸಕ್ಕೆ ಹೋಗಬೇಡಿ. ಇಷ್ಟು ಮಾಡಿ ನಿಮ್ಮ ಬೆವರಿನ ದುರ್ವಾಸನೆಯಿಂದ ದೂರ ಇರಬಹುದು. ಅಷ್ಟೇ ಅಲ್ಲದೆ ನಿಂಬೆ ಹಣ್ಣಿನ ರಸ ಮತ್ತು ಅಲೋವೆರಾ ಇವೆರಡನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಮೈಗೆಲ್ಲ ಲೇಪನ ಮಾಡಿ 1 ತಾಸಿನ ನಂತರ ಸ್ನಾನ ಮಾಡೋದ್ರಿಂದನೂ ಬೆವರಿನ ದುರ್ವಾಸನೆ ಕಮ್ಮಿ ಆಗುತ್ತೆ. ಹಾಗೆಯೇ ಮುಲ್ತಾನಿ ಮಿಟ್ಟಿ ಅಲೋವೆರಾವನ್ನ ಮಿಶ್ರಣ ಮಾಡಿ ಮೈಗೆಲ್ಲ ಲೇಪನ ಮಾಡಿ, ಪೇಸ್ಟ್ ಮಾಡಿ ಲೇಪನ ಮಾಡಿ, ಅದರೇ ಒಂದು ಪ್ರಯೋಗ 1 ತಾಸಿನ ನಂತರ, ಲೇಪನ ಮಾಡಿದ 1 ತಾಸಿನ ನಂತರ ನಾವು ತಣ್ಣೀರು ಅಥವಾ ಉಗುರು ಬೆಚ್ಚನೆ ನೀರಿನ ಸ್ನಾನ ಮಾಡೋದ್ರಿಂದನೂ ಸಹ ಬೆವರಿನ ದುರ್ವಾಸನೆ ಕಮ್ಮಿ ಆಗುತ್ತೆ. ವೃತ ಇಂತಹ ಒಂದು ಸಹಜ ಪ್ರಕ್ರಿಯೆಯನ್ನು ಮಾಡದೆ ನೀವು ಸೆಂಟ್ ಬಳಸೋದು, ಪ್ರೆಷರ್ ಬಳಸೋದು, ಫ್ರೆಶ್ನರ್ ಅಂತಾರೆ, ಕೆಟ್ಟು ಹೊಲಸು ವಾಸನೆ ಇರ್ತದೆ, AC ಗೀಸಿ ಎಲ್ಲ ಹಾಕ್ಕೊಂಡು, ಅದೇ ದೇಹಕ್ಕೆ ತೊಂದರೆ ಮಾಡ್ತದೆ. ಅದರಲ್ಲಿ ಮತ್ತೆ ಏರ್ ಫ್ರೆಶ್ನರ್ ಅಂತೆ. ಫ್ರೆಶ್ ಏರ್ ಬೇಕು, ಏರ್ ಫ್ರೆಶ್ನರ್ ನಮಗೆ ಬೇಕಾಗಿಲ್ಲ. ಫ್ರೆಶ್ ಬಾಡಿ ಬೇಕು, ಬಾಡಿ ಫ್ರೆಶ್ನರ್ ನಮಗೆ ಬೇಕಾಗಿಲ್ಲ. ಅದಕ್ಕೆ ಇಂಥ ಪ್ರಯೋಗ ಮಾಡಿ ಆ ಸೆಂಟ್ ಹಾಕ್ಕೊಂಡು ಎಷ್ಟೋ ಸಮಸ್ಯೆ ಬರ್ತಾವೆ. ಅಂದರೆ ಚರ್ಮದ ಕ್ಯಾನ್ಸರ್ಗೂ ಸಹ ಅವು ಕಾರಣ ಆಗ್ತವೆ. ಅದಕ್ಕೆ ಅಂಥವನ್ನ ಬಳಸದೆ ಈ ಥರ ನೈಸರ್ಗಿಕವಾಗಿರ್ತಕ್ಕಂಥ ಪ್ರಯೋಗ ಮಾಡಿ. ಹೆಚ್ಚು ಬಿಸಿನೀರನ್ನು ಬಳಸೋದ್ರಿಂದ ಸ್ಕಿನ್ನಲ್ಲಿ ತುಂಬ ತೊಂದರೆ ಆಗುತ್ತೆ. ಸ್ಕಿನ್ ಸೆಲ್ಸ್ಗಳು ಡ್ಯಾಮೇಜ್ ಆಗ್ತವೆ, ಹೇರ್ ಫಾಲಿಕಲ್ಸ್ಗಳು ಡ್ಯಾಮೇಜ್ ಆಗಿ ದುರ್ವಾಸನೆ ಬರ್ತದೆ. ಅದಕ್ಕೆ ಹೆಚ್ಚು ಬಿಸಿನೀರಿನ ಪ್ರಯೋಗವನ್ನು ನೀವು ಮಾಡಬೇಡಿ. ತಣ್ಣೀರು ಭಾಳ ಒಳ್ಳೆಯದು. ತಣ್ಣೀರು ಆಗದೇ ಇದ್ದರೆ ಉಗುರು ಬೆಚ್ಚನೆ ನೀರನ್ನ ಪ್ರಯೋಗ ಮಾಡಿ ಸ್ನಾನಕ್ಕೆ. ಇದು ದುರ್ವಾಸನೆ ತಡೀಲಿಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರಿಂದ ಶೇರ್ ಮಾಡಿಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.